ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಅರಣ್ಯಗಳಿಂದ ಹಿಡಿದು ಮೈದಾನ ಪ್ರದೇಶಗಳವರೆಗೂ ಈ ಕೋತಿಗಳು ಮಾಡುವ ಚೇಷ್ಟೆ ಒಂದಾ ಎರಡ. ಅವುಗಳಲ್ಲಿ ಒಂದಾಗಿರುವ ಈ ಬಬೂನ್ನ ಪದ್ಧತಿಯೇ ಬೇರೆಯಾಗಿರುತ್ತದೆ. ಈ ಕೋತಿಗಳ ಗ್ಯಾಂಗ್ ತುಂಬ ಭಯಂಕರವಾದ ಕೆಲಸಗಳನ್ನು ಮಾಡುತ್ತದೆ. ಕೆಲವೊಂದು ಬಾರಿ ಸಾವಿರಾರು ಕೋತಿಗಳು ಒಂದೇ ಕಡೆ ವಾಸಿಸುತ್ತವೆ. ಇವುಗಳ ಗುಂಪನ್ನು ನೋಡಿ ಹುಲಿ, ಸಿಂಹ, ಚಿರತೆಗಳೇ ಭಯಪಡುತ್ತವೆ. ಇವುಗಳನ್ನು ನೋಡಿ ಚಿರತೆಗಳು ಏಕೆ ಭಯಪಡುತ್ತವೆ? ಮೊಸಳೆಗಳ ಮೇಲೆ ಇವು ದಾಳಿ ಮಾಡಿದರೆ ಏನಾಗುತ್ತದೆ ಎಂದು ತಿಳಿದುಕೊಳ್ಳೋಣ. ಹಾಗಾದರೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಮತ್ತೆ ಆಗ್ತಡ, ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಅವರ್ ಎಪಿಸೋಡ್. ಬಬೂನ್ಸ್ ಅಂಡ್ ದೈರ್ ಹ್ಯಾಬಿಟೇಟ್ಸ್. ಬಬೂನ್ಸ್ ಕೋತಿ ಜಾತಿಗೆ ಸೇರಿದ ಭಾರೀ ಆಕಾರ ಹೊಂದಿರುವ ಜೀವಿಗಳು. ಆಫ್ರಿಕಾ ಮತ್ತು ಅರೇಬಿಯಾದಲ್ಲಿ ಕಾಣುವ ಈ ಜೀವಿಗಳು ಯಾರಿಗೂ ಭಯಪಡುವುದಿಲ್ಲ, ಯಾರನ್ನೂ ಸುಮ್ಮನೆ ಸಹ ಬಿಡುವುದಿಲ್ಲ. ಪ್ರತಿ ಸ್ಥಳದಲ್ಲಿಯೂ ತುಂಬ ಅಗ್ರೆಸಿವ್ ಆಗಿ ಇರುತ್ತವೆ. ತಮಗಿರುವ ಬಲದಿಂದ ಹೋರಾಟಕ್ಕೆ ಇಳಿಯುತ್ತವೆ. ಆದ್ದರಿಂದಲೇ ಆಫ್ರಿಕಾದಲ್ಲಿರುವ ಬಲವಾದ ಜೀವಿಗಳು ಸಹ ಇವುಗಳನ್ನು ನೋಡಿ ಭಯಪಡುತ್ತವೆ. ಈ ಭೂಮಿಯ ಮೇಲೆ 5 ರೀತಿಯ ಬಬೂನ್ಗಳನ್ನು ನಾವು ನೋಡಬಹುದು. ಆಲಿವ್ ಬಬೂನ್, ಗನ್ನಿ ಬಬೂನ್, ಚೆಕ್ಮಾ ಬಬೂನ್, ಯೆಲ್ಲೋ ಬಬೂನ್ ಮತ್ತು ಹೆಮಡ್ರಿಯನ್ ಬಬೂನ್. ಈ 5 ರೀತಿಯ ಬಬೂನ್ಗಳಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನವಾಗಿವೆ. ಆಕಾರಗಳಲ್ಲಿ, ಜೀವನ ಶೈಲಿಯಲ್ಲಿ ಬದಲಾವಣೆ ಕಾಣಿಸುತ್ತದೆ. ಆದರೆ ಅಗ್ರೆಸಿವ್ ಬಿಹೇವಿಯರ್ನಲ್ಲಿ ಮಾತ್ರ ಎಲ್ಲವೂ ಒಂದೇ ರೀತಿ ಇರುತ್ತವೆ. ಉಷ್ಣಮಂಡಲದ ಕಾಡುಗಳಲ್ಲಿ, ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ, ಈ 2 ರೀತಿಯ ವಾತಾವರಣ ಬೆರೆತಿರುವ ಪ್ರಾಂತ್ಯಗಳಲ್ಲಿ ಇವುಗಳ ಜೀವನಕ್ಕೆ ಅನುಕೂಲವಾಗಿರುತ್ತದೆ. ಬಬೂನ್ಸ್ ವಿಭಿನ್ನವಾದ ವಾತಾವರಣದಲ್ಲಿ ವಾಸಿಸಲು ಇಷ್ಟಪಡುತ್ತವೆ. ಹೆಮಡ್ರಿಯನ್ಸ್ ಬಬೂನ್ಸ್ ರೇಸ್ ಡೆಸರ್ಟ್ಗಳಲ್ಲಿ ವಾಸಿಸುತ್ತವೆ. ಇವುಗಳಲ್ಲಿ ಆಲಿವ್ ಬಬೂನ್ಸ್ ಸ್ವಲ್ಪ ಪ್ರತ್ಯೇಕವಾದವು ಎಂದು ಹೇಳಬಹುದು. ಇನ್ನು ಚೆಕ್ಮಾ ಬಬೂನ್ಸ್ ಆಫ್ರಿಕಾದಲ್ಲಿ ಹೆಚ್ಚಾಗಿ ಕಾಣುವ ಪ್ರಾಣಿ ಎಂದೇ ಹೇಳಬಹುದು. ಅನಾಟಮಿ ಅಂಡ್ ಅಫಿಯರೆನ್ಸ್. ಒಂದು ಜೀವಿಯು ಅದರ ಆಕಾರ, ಶಕ್ತಿಯುಕ್ತಿಗಳ ಕಾರಣದಿಂದಲೇ ಅದು ಎಷ್ಟು ಬಲಶಾಲಿ, ಭಯಂಕರವಾದ ಪ್ರಾಣಿ ಎಂದು ತಿಳಿಯುತ್ತದೆ. ಸಿಂಹ, ಚಿರತೆಯಂತಹ ಬಲವಾದ ಪ್ರಾಣಿಗಳಾಗದೇ ಹೋದರೂ ಇವುಗಳ ಅಗ್ರೆಷನ್ ಬಲಶಾಲಿಗಳಾಗಿ ಬದಲಾಯಿಸುತ್ತದೆ. ಬಬೂನ್ಸ್ ದೊಡ್ಡ ತಲೆ, ಬಲವಾದ ಶರೀರ, ದೊಡ್ಡದಾದ ಬಾಯಿ, ಚೂಪಾದ ಹಲ್ಲುಗಳಿಂದ ಯಾವುದೇ ಜೀವಿಯ ಮೇಲಾದರೂ ತುಂಬ ಕ್ರೂರವಾಗಿ ದಾಳಿ ಮಾಡುತ್ತವೆ. ಗಂಡು ಬಬೂನ್ಸ್ ಹೆಣ್ಣು ಬಬೂನ್ಸ್ಗಿಂತಲೂ 2 ಪಟ್ಟು ದೊಡ್ಡದಾಗಿ ಇರುತ್ತವೆ. ಇವು ಎತ್ತರದಲ್ಲಿ 3 ಅಡಿ ಮಾತ್ರವೇ ಇರುತ್ತವೆ. ಹಾಗಂದ ಮಾತ್ರಕ್ಕೆ ಇವುಗಳ ಶಕ್ತಿಯುಕ್ತಿಗಳೇನೂ ಕಡಿಮೆಯಾಗುವುದಿಲ್ಲ. ಬಬೂನ್ಸ್ಗಳ ಶರೀರ ದಟ್ಟವಾದ ಕೂದಲಿನಿಂದ ಕೂಡಿರುತ್ತದೆ. ಸಿಂಹದ ರೀತಿಯಲ್ಲೇ ಗಂಡು ಬಬೂನ್ಸ್ಗೆ ಕತ್ತಿನ ಬಳಿ ಕೂದಲು ಉದ್ದವಾಗಿ ಬೆಳೆಯುತ್ತದೆ. ಹೆಣ್ಣು ಬಬೂನ್ಸ್ಗೆ ಈ ರೀತಿ ಇರುವುದಿಲ್ಲ. ಗಂಡು ಹೆಣ್ಣಿನ ಮಧ್ಯೆ ಇರುವ ವ್ಯತ್ಯಾಸವನ್ನು ಗುರುತಿಸಲು ಇದು ಉಪಯೋಗಕ್ಕೆ ಬರುತ್ತದೆ. ಡಯಟ್. ಆಹಾರಕ್ಕಾಗಿ ಹುಡುಕುತ್ತಾ ತುಂಬ ದೂರದವರೆಗೂ ಇವು ಪ್ರಯಾಣಿಸುತ್ತವೆ. ದಿನಕ್ಕೆ 5 ಕಿಲೋಮೀಟರ್ ದೂರವನ್ನು ನಡೆಯುತ್ತವೆ. ಸಮಯ ಸಂದರ್ಭಕ್ಕನುಗುಣವಾಗಿ ಎಂತಹ ಆಹಾರವನ್ನಾದರೂ ತೆಗೆದುಕೊಳ್ಳುತ್ತವೆ. ಹಣ್ಣು, ಬೀಜಗಳು, ಕ್ರಿಮಿ ಕೀಟಗಳು, ಕೆಲವು ಬೇರುಗಳ ಜೊತೆ ಕೆಲವು ಪ್ರಾಣಿಗಳನ್ನು ಆಹಾರವಾಗಿ ತಿನ್ನುತ್ತವೆ. ಆಹಾರಕ್ಕಾಗಿ ಇವು ಸಿಂಹ, ಚಿರತೆಯ ಮರಿಗಳಿಗಾಗಿ ಹುಡುಕಾಡುತ್ತವೆ. ಟ್ರೋಪ್ಸ್. ಬಬೂನ್ಸ್ ಒಂದು ಟೆರಿಟೋರಿಯಲ್ ಆನಿಮಲ್. ತಮ್ಮ ಸಮೂಹವನ್ನು, ಕುಟುಂಬವನ್ನು ರಕ್ಷಿಸಿಕೊಳ್ಳಲು ಎಂತಹ ಜೀವಿಗಳನ್ನಾದರೂ ಎದುರಿಸಲು ಸಿದ್ಧವಾಗುತ್ತದೆ. ದೊಡ್ಡ ಸಂಖ್ಯೆಯಲ್ಲಿ ಒಂದೇ ಕಡೆ ಇರುವ ಬಬೂನ್ಗಳನ್ನು ಟ್ರೂಪ್ಸ್ ಎನ್ನುತ್ತಾರೆ. ಇವು ತುಂಬ ಪ್ರಮಾದಕರವಾದ ಜೀವಿಗಳು. ಈ ಗುಂಪುಗಳ ಮಧ್ಯೆ ಆಗಾಗ ಜಗಳಗಳು ಆಗುತ್ತಿರುತ್ತವೆ. ಬಬೂನ್ಸ್ಗಳ ವಿಷಯದಲ್ಲಿ ಒಂದು ಆಸಕ್ತಿಕರ ವಿಷಯವನ್ನು ಹೇಳಲೇಬೇಕು. ಒಂದು ಗುಂಪಿನೊಳಗೆ ಹೊಸದಾಗಿ ಬರುವ ಯಾವುದೇ ಬಬೂನ್ ಆದರೂ ಆ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಹೆಣ್ಣು ಬಬೂನ್ ಮಾತ್ರವೇ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ, ಸ್ವಾತಂತ್ರ್ಯ ಹೆಣ್ಣು ಬಬೂನ್ಗೆ ಮಾತ್ರವೇ ಇರುತ್ತದೆ ಎನ್ನುವುದು ಆಸಕ್ತಿಕರ. ಈ ಬಬೂನ್ಗಳ ಪ್ರಪಂಚ ಅನೇಕ ಕಟ್ಟುಪಾಡುಗಳಿಂದ ಕೂಡಿರುತ್ತದೆ. ಯಾವುದೇ ಸ್ಥಳದಲ್ಲಿದ್ದರೂ ಇವುಗಳ ಚೇಷ್ಟೆಗಳು ಕಡಿಮೆಯಾಗುವುದಿಲ್ಲ. ಮೋಸ್ಟ್ ಕೇರಿಂಗ್ ಈಚ್ ಅದರ್. ಕೋಪ, ಆವೇಶದಿಂದಿರುವ ಈ ಬಬೂನ್ಸ್ ಒಂದು ಸೋಷಿಯಲ್ ಆನಿಮಲ್. ತಮ್ಮ ಕುಟುಂಬದ ವಿಷಯದಲ್ಲಿ ಪೊಸೆಸಿವ್ ಆಗಿ ಇರುತ್ತವೆ. ಹೆಚ್ಚಿನ ಸಮಯ ಗುಂಪಿನ ಜೊತೆಯಲ್ಲಿರಲು ಬಯಸುತ್ತವೆ. ಖಾಲಿ ಸಮಯದಲ್ಲಿ ಒಂದರ ಜೊತೆ ಒಂದು ಸ್ನೇಹಪೂರ್ವಕದಿಂದ ಇರುತ್ತವೆ. ದೊಡ್ಡ ಜೀವಿಗಳಿಂದಾಗುವ ಪ್ರಮಾದಗಳಿಂದ ತಪ್ಪಿಸಿಕೊಳ್ಳಲು ಪ್ಲಾನ್ ಪ್ರಕಾರ ನಡೆದುಕೊಳ್ಳುತ್ತವೆ. ಏನಾದರೂ ಪ್ರಮಾದವಿದೆ ಎಂದರೆ ಗಂಡು ಬಬೂನ್ಸ್ ಮುಂದೆ ಬಂದು ನಿಲ್ಲುತ್ತವೆ.
ಅದೇ ಸಮಯಕ್ಕೆ ಹೆಣ್ಣು ಬಬೂನ್ಸ್ ತಮ್ಮ ಮರಿಗಳ ಜೊತೆ ಸುರಕ್ಷಿತವಾದ ಸ್ಥಳಗಳಿಗೆ ಹೋಗುತ್ತವೆ. ಲೈಫ್ ಅಂಡ್ ಸರ್ವೈವಲ್. ಅರಣ್ಯದಲ್ಲಿ ವಾಸಿಸುವ ಯಾವ ಜೀವಿಗೂ ಸುರಕ್ಷತೆ ಇರುವುದಿಲ್ಲ. ಕಾಡಿನ ರಾಜ ಎಂದು ಹೇಳುವ ಸಿಂಹಕ್ಕೂ ಸುರಕ್ಷತೆ ಇರುವುದಿಲ್ಲ. ಈ ಬಬೂನ್ಗಳ ಜೀವನವೂ ಸಹ ಅಷ್ಟೇ. 30 ವರ್ಷಗಳ ಕಾಲ ಅರಣ್ಯದಲ್ಲಿ, 10 ವರ್ಷಗಳ ಕಾಲ ಸುರಕ್ಷಿತವಾದ ಪ್ರದೇಶದಲ್ಲಿ ಜೀವಿಸುವ ಈ ಜೀವಿಗಳು ತುಂಬ ಪ್ರತ್ಯೇಕವಾದ ಪ್ರವರ್ತನೆಗಳನ್ನು ಹೊಂದಿರುತ್ತವೆ. ಯಂಗ್ ಮೇಲ್ ಬಬೂನ್ ಮೆಚ್ಯೂರ್ ಆದ ಮೇಲೆ ತಮ್ಮ ಸಮೂಹವನ್ನು ಬಿಟ್ಟು ಬೇರೆ ಗುಂಪಿನಲ್ಲಿ ಸೇರುತ್ತದೆ. ಆದರೆ ಹೆಣ್ಣು ಬಬೂನ್ಸ್ ಮಾತ್ರ ಅದೇ ಗುಂಪಿನಲ್ಲಿ ಮುಂದುವರಿಯುತ್ತವೆ. ಪ್ರಿಡೇಟರ್ಸ್. ಇತರ ಜೀವಿಗಳಿಗೆ ಹೇಗೆ ಅಪಾಯವಿದೆಯೋ ಅದೇ ರೀತಿ ಈ ಜೀವಿಗಳಿಗೂ ಪ್ರಮಾದಗಳು ಎದುರಾಗುತ್ತವೆ. ಬಬೂನ್ಸ್ ಗುಂಪಿನಿಂದ ರಕ್ಷಿಸಿಕೊಳ್ಳುವುದು ಯಾವ ಜೀವಿಯಿಂದಲೂ ಸಾಧ್ಯವಿಲ್ಲ. ಆದರೆ ಒಂಟಿಯಾಗಿದ್ದಾಗ ಇಲ್ಲ ಚಿಕ್ಕ ಗುಂಪುಗಳಾಗಿದ್ದಾಗ ಇವುಗಳ ಮೇಲೆ ದಾಳಿ ಮಾಡುವುದಕ್ಕೆ ಸಿಂಹಗಳು, ಚಿರತೆಗಳು, ಚೀತಾ, ಹೈನಾದಂತಹ ಜೀವಿಗಳು ಸಿದ್ಧವಾಗುತ್ತವೆ. ಬಬೂನ್ಗಳ ಗುಂಪು ದೊಡ್ಡದಾಗಿದ್ದಾಗ ಪರಿಸ್ಥಿತಿ ಭಿನ್ನವಾಗಿರುತ್ತದೆ. ಎಂತಹ ದೊಡ್ಡ ಜೀವಿಯಾದರೂ ಬದುಕಿದರೆ ಸಾಕೆಂದು ಓಡಿ ಹೋಗುತ್ತದೆ. ಈ ಕ್ಲಿಪ್ ನೋಡಿ, ಬಬೂನ್ ವರ್ಸಸ್ ಲೆಪರ್ಡ್. ಲೆಪರ್ಡ್ ತನ್ನ ಹಂಟಿಂಗ್ ಸ್ಕಿಲ್ಸ್ನಿಂದ ಅರಣ್ಯದಲ್ಲಿ ಅತಿ ಹೆಚ್ಚಾಗಿ ತಿರುಗಾಡುತ್ತಿರುತ್ತದೆ. ಜಿಂಕೆ, ವೈಲ್ಡ್ ಬೀಸ್ಟ್ನಂತಹ ಯಾವುದೇ ಜೀವಿ ಕಂಡರೂ ದಾಳಿ ಮಾಡಲು ಸಿದ್ಧವಾಗುತ್ತದೆ. ಇವುಗಳಿಗೆ ಸಮಸ್ಯೆ ಯಾವಾಗ ಬರುತ್ತದೆ ಎಂದರೆ ಬೇರೆ ಜೀವಿಗಳ ಮೇಲೆ ಕಣ್ಣಾಕಿದಾಗ. ಆ ಜೀವಿ ಬೇರೆ ಯಾವುದೂ ಅಲ್ಲ, ಅದೇ ಬಬೂನ್. ಬೆಕ್ಕಿನ ಜಾತಿಗೆ ಸೇರಿದ ಪ್ರಾಣಿಗಳ ಮರಿಗಳನ್ನು ಹಿಡಿದು ತಿನ್ನುವುದರಲ್ಲಿ ಬಬೂನ್ಸ್ ತುಂಬ ಬುದ್ಧಿ ಉಪಯೋಗಿಸುತ್ತವೆ. ಆದರೆ ಇಲ್ಲಿ ಲೆಪರ್ಡ್ ಬಬೂನ್ನ ಮರಿಯನ್ನು ಹೊತ್ತೊಯ್ಯಲು ಬರುತ್ತಿದೆ. ಬಬೂನ್ನ ಆತ್ಮರಕ್ಷಣೆ, ಅಗ್ರೆಷನ್ನ ಮುಂದೆ ಲೆಪರ್ಡ್ನ ಆಟ ಏನೂ ನಡೆಯಲಿಲ್ಲ. ಒಂದೇ ಏಟಿಗೆ ಓಡಿ ಹೋಗುವುದು ಬಿಟ್ಟು ಬೇರೆ ದಾರಿ ಇಲ್ಲ. ಮರದ ಮೇಲೆ ಹೋರಾಟ ಮಾಡಿದರೆ ಬಬೂನ್ ಮೇಲುಗೈ ಸಾಧಿಸುತ್ತದೆ. ಲೆಪರ್ಡ್ಗೆ ಮರ ಹತ್ತುವುದು ಇಳಿಯುವುದು ಚೆನ್ನಾಗಿ ಗೊತ್ತು. ಆದ್ದರಿಂದಲೇ ಅದು ತಪ್ಪಿಸಿಕೊಳ್ಳುತ್ತದೆ. ಚೀತಾ ವರ್ಸಸ್ ಬಬೂನ್. ಚೀತಾ ಹಾಗೂ ಬಬೂನ್ನ ಮಧ್ಯೆ ಆಗಾಗ ಹೋರಾಟ ನಡೆಯುತ್ತಲೇ ಇರುತ್ತದೆ. ಆಹಾರಕ್ಕಾಗೋ ಇಲ್ಲ ಟೆರಿಟರಿಗಾಗೋ ಇಲ್ಲ ತಮ್ಮ ಬಲ ಪ್ರದರ್ಶನಕ್ಕಾಗೋ ಹೀಗೆ ಯಾವುದೋ ಒಂದಕ್ಕೆ ಹೋರಾಡುತ್ತಲೇ ಇರುತ್ತವೆ. ಇಲ್ಲಿ ಬಬೂನ್ನ ಧೈರ್ಯ ನೋಡಿ. ಚೀತಾ ಗುಂಪನ್ನು ಎದುರಿಸುತ್ತಿದೆ. ಬಬೂನ್ ಮುಂದಾಗುವುದನ್ನು ಆಲೋಚನೆ ಮಾಡಲಿಲ್ಲ. ತನ್ನ ಸ್ಥಳಕ್ಕೆ ಬಂದಿರುವ ಯಾವುದೇ ಜೀವಿಯನ್ನು ಖಾಲಿ ಮಾಡಿಸುವುದೇ ಅದರ ಕೆಲಸ. ಚೀತಾಗೂ ಗೊತ್ತು ಬಬೂನ್ನ ಗುಂಪಿನ ಬಳಿ ಹೋರಾಟಕ್ಕಿಳಿದರೆ ಸಾವನ್ನು ಮೈಮೇಲೆ ಎಳೆದುಕೊಂಡ ಹಾಗೆ ಎಂದು. ಆದ್ದರಿಂದಲೇ ಬದುಕಿದರೆ ಸಾಕೆಂದು ಅಲ್ಲಿಂದ ಓಡಿ ಹೋಗುತ್ತದೆ. ಚೀತಾ ಅಫ್ರೈಡ್ ಆಫ್ ಬಬೂನ್. ತಮ್ಮ ಪ್ರದೇಶಕ್ಕಾಗಿ ಇವೆರಡರ ನಡುವಿನ ಹೋರಾಟ ಹೇಗೆ ಇರುತ್ತದೆ ಎಂದು ಈ ಕ್ಲಿಪ್ನಲ್ಲಿ ನೋಡೋಣ. ಒಂದು ಚೀತಾ ಇಲ್ಲಿ ನೀರು ಕುಡಿಯಲು ಬಂದಿದೆ. ದೂರದಲ್ಲಿದ್ದ ಒಂದು ಬಬೂನ್ ಅದನ್ನು ನೋಡಿದೆ. ತಡ ಮಾಡದೆ ತನ್ನ ಗುಂಪಿಗೆ ಆ ವಿಷಯವನ್ನು ತಿಳಿಸಲು ಗಟ್ಟಿಯಾಗಿ ಚೀರಾಡುತ್ತದೆ. ಸಮಯ ಸಂದರ್ಭ ನೋಡಿಕೊಂಡು ಚೀತಾ ಸಹ ಬಬೂನ್ ಮರಿಗಳ ಮೇಲೆ ದಾಳಿ ಮಾಡುತ್ತದೆ. ಇಲ್ಲಿ ನೋಡಿ, ನಿಧಾನವಾಗಿ ಬಬೂನ್ಗಳ ಗುಂಪು ಚೀತಾವನ್ನು ಸುತ್ತುವರಿಯುತ್ತಿದೆ. ಬೈ ಮಿಸ್ಟೇಕ್ ಇವುಗಳ ಚಕ್ರವ್ಯೂಹದೊಳಗೆ ಸಿಕ್ಕಿ ಹಾಕಿಕೊಂಡರೆ ಚೀತಾದ ಕತೆ ಅಲ್ಲಿಗೆ ಮುಗಿದ ಹಾಗೆ. ಆದ್ದರಿಂದ ಚೀತಾ ಅಲ್ಲಿಂದ ಓಡಿ ಹೋಗಲು ನೋಡುತ್ತಿದೆ. ಹೇಗೋ ಅಲ್ಲಿಂದ ಬಬೂನ್ಗಳ ಕೈಗೆ ಸಿಗದ ಹಾಗೆ ತಪ್ಪಿಸಿಕೊಳ್ಳುತ್ತದೆ. ಬಬೂನ್ ಸ್ಟೀಲ್ ಲಯನ್ ಕಬ್. ಬಬೂನ್ಸ್ ಇತರ ಜೀವಿಗಳ ಮರಿಗಳನ್ನು ಹೊತ್ತೊಯ್ಯುತ್ತವೆ ಎಂದು ಎಲ್ಲರಿಗೂ ಗೊತ್ತು. ಅವುಗಳಿಗೆ ಇದೊಂದು ಸಾಧಾರಣ ವಿಷಯ. ಆದರೆ ಇವು ಸಿಂಹದ ಮರಿಗಳನ್ನು ಸಹ ಹಿಡಿದುಕೊಂಡು ಬರುತ್ತವೆ. ನೀರಿನಲ್ಲಿರುವ ಮೊಸಳೆ, ಅರಣ್ಯದಲ್ಲಿರುವ ಸಿಂಹದ ಜೊತೆ ಶತ್ರುತ್ವ ಇಟ್ಟುಕೊಂಡರೆ ಅವುಗಳ ಕತೆ ಮುಗಿದ ಹಾಗೆ. ಬಬೂನ್ ಏನೂ ಸಾಮಾನ್ಯವಾದದ್ದಲ್ಲ. ಸಾದಾ ಸೀದಾ ಜೀವಿಗಳ ರುಚಿ ಏನು ಚೆನ್ನಾಗಿರುತ್ತದೆ ಎಂದು ಒಂದೇ ಬಾರಿಗೆ ಸಿಂಹದ ಮರಿಗೆ ಸ್ಕೆಚ್ ಹಾಕಿದೆ. ಹೆಣ್ಣು ಸಿಂಹ ನೋಡಿದರೆ ಏನಾಗುತ್ತೆ ಎನ್ನುವುದು ಮುಂದಿನ ಸಂಗತಿ. ಆದರೆ ಬಬೂನ್ನ ಈ ಧೈರ್ಯವನ್ನು ಮೆಚ್ಚಲೇಬೇಕು. ಒಂದೊಂದು ಬಾರಿ ಸಿಂಹ ಸಹ ಬಬೂನ್ನ ಮುಂದೆ ಬಲಹೀನವಾಗಿ ಬಿಡುತ್ತೆ. ಬಬೂನ್ ವರ್ಸಸ್ ಕ್ರೊಕೊಡೈಲ್. ಬಬೂನ್ಸ್ ಯಾವಾಗ ಯಾರ ಜೊತೆ ಶತ್ರುತ್ವ ಕಟ್ಟಿಕೊಳ್ಳುತ್ತವೆಯೋ ಯಾರಿಗೂ ತಿಳಿಯದು. ಇಲ್ಲಿ ಮೊಸಳೆಗೆ ಗೊತ್ತಿದ್ದು ಸಿಕ್ಕಿದೆಯೋ ಇಲ್ಲ ಗೊತ್ತಿಲ್ಲದೆ ಸಿಕ್ಕಿದೆಯೋ ಗೊತ್ತಿಲ್ಲ. ಆದರೆ ತಪ್ಪಿಸಿಕೊಳ್ಳುವುದು ಅಸಾಧ್ಯವಾದ ಕೆಲಸ. ಪಟ್ಟು ಬಿಡದೆ ಹೋರಾಡಿ ಮೊಸಳೆ ಬಾಯಿಂದ ತಪ್ಪಿಸಿಕೊಂಡು ಬರುತ್ತದೆ. ಬಬೂನ್ ವರ್ಸಸ್ ಪೈಥಾನ್. ಈ ಕ್ಲಿಪ್ನಲ್ಲಿ ಒಂದು ಪೈಥಾನ್ನ ಮೇಲೆ ಬಬೂನ್ಗಳ ಗುಂಪು ಹೇಗೆ ದಾಳಿ ಮಾಡುತ್ತಿದೆ ನೀವೇ ನೋಡಿ. ಒಂದೊಂದು ಬಬೂನ್ ಒಂದೊಂದು ಪಾರ್ಟ್ ಕಿತ್ತು ತಿನ್ನುವಷ್ಟು ಅಗ್ರೆಸಿವ್ ಆಗಿ ಹೋರಾಡುತ್ತಿವೆ.
ಇವುಗಳ ದಾಳಿಯಿಂದ ತಪ್ಪಿಸಿಕೊಂಡು ಅಲ್ಲಿಂದ ಹೋದರೆ ಬೈ ಮಿಸ್ಟೇಕ್ ಆಗಿಯೂ ಮತ್ತೆಂದು ಅಲ್ಲಿಗೆ ಬರುವುದಿಲ್ಲ. ಫ್ರೆಂಡ್ಸ್, ಈ ಬಬೂನ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.